ಗಜಮುಖದವಾಗಿ ಗಣಪಗೆ ಸನ್ಮಾನ್ಯ ರವಿ ಅಲೆವರಾಯ ವರ್ಕಾಡಿ ಇವರು ರಚಿಸಿದಂತಹ ಪ್ರಸಂಗ ಪುಣ್ಯಕೋಟಿ. ಹಾಗೆ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರ ಕಟೀಲು ಕ್ಷೇತ್ರ ಮಹಾತ್ಮ ಪ್ರಸಂಗದಿಂದ ಆಯ್ದ ಭಾಗ ಜಾಬಾಲಿ ನಂದಿನಿ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಕರುಣಾಕರ್ ಶೆಟ್ಟಿಗಾರ್ ಕಾಶಿಪಟ್ನ, ಶ್ರೀ ಚಿನ್ಮಯ ಭಟ್ ಕಲ್ಲಡ್ಕ, ಚೆನ್ನಮೆದ್ದಲೆಯಲ್ಲಿ ಶ್ರೀ ಮುರಾರಿ ಕಡಮಳ್ಳಿ ತಾಯರು, ಶ್ರೀ ಚೈತನ್ಯ ಕೃಷ್ಣ ಪದ್ಯಾನ, ಚಕ್ರತಾಳದಲ್ಲಿ ಅಭಿಷೇಕ್ ಶೆಟ್ಟಿಗಾರ್.
ಪಾತ್ರವರ್ಗದಲ್ಲಿ ಶ್ವೇತವಾಹನನಾಗಿ ಅಕ್ಷಯ್ ಭಟ್ ಮೂಡುಬಿದ್ರೆ, ಪುಣ್ಯಕೋಟಿಯಾಗಿ ಶ್ರೀ ರವಿ ಅಲೆವರಾಯ ವರ್ಕಾಡಿ, ಪುಣ್ಯನಿಧಿಯಾಗಿ ಯತೀಶ್ ಕಾರ್ಕಾಳ ಕಟೀಲು ಮೂರನೇ ಮೇಳದ ಕಲಾವಿದರು, ಗೊಲ್ಲನಾಗಿ ಅಕ್ಷಯ್ ಸುವರ್ಣ, ಗೋಪಾಲಕರಾಗಿ ದ್ರಿಶಾಲ್, ಅಗರ್, ಆದರ್ಶ್, ಆದಿತ್ಯ, ಗೋವುಗಳಾಗಿ ನಿತ್ಯಶ್ರೀ ಪೂಜಾರಿ, ಕೃತಿ ದೇವಾಡಿಗ, ಹೃತ್ವಿ, ವ್ಯಾಘ್ರನಾಗಿ ವಿಜಯಲಕ್ಷ್ಮಿ ನಿಡ್ವಣ್ಣಾಯ, ಹಾಗೆ ನಿಶಾಕ್ ಪೂಜಾರಿ, ಹಾಗೆ ಜಾಬಾಲಿ ನಂದಿನಿಯಲ್ಲಿ ದೇವೇಂದ್ರನಾಗಿ ಶ್ರೀ ಅಕ್ಷಯ್ ಭಟ್ ಮೂಡಬಿದ್ರೆ, ಜಾಬಾಲಿಯಾಗಿ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿ ವೇಷಧಾರಿ ಕಟೀಲು 1ನೇ ಮೇಳದ ಇದಿರು ವೇಷಧಾರಿಯಾದಂತಹ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಮತ್ತೊಮ್ಮೆ ನಂದಿನಿಯಾಗಿ ಈ ಸಂಸ್ಥೆಯ ನಿರ್ದೇಶಕರಾದ ರವಿ ಅಲೆವರಾಯ ವರ್ಕಾಡಿ. ಈ ಎಲ್ಲ ಕಲಾವಿದರನ್ನು ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಲೆ ಇದರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಉಪಸ್ಥಿತರಿರುವ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಬಯಲಾಟ ಪುಣ್ಯಕೋಟಿ ಜಾಬಾಲಿ ನಂದಿನಿ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ
ಸ್ಥಳ. ಕರ್ನಾಟಕ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಶ್ವೇತವಾಹನನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕ ವಿಧೆ ಆಲಿಸಬೇಕು. ಈ ಸಿಂಹಾಸನವನ್ನು ಯಾರಿದ್ದೆ ತಡ ಶ್ವೇತವಾಹನನಿಗೆ ಜಯವಾಗಲಿ, ಕರ್ನಾಟಕ ದೇಶದ ಅಧಿಪತಿಗೆ ಜಯವಾಗಲಿ ಎಂಬಂತಹ ಹೊಗಳಿಕೆಯ ಮಾತು ನಮ್ಮವರಿಂದ ಕೇಳಿ ಬರುತ್ತಾ ಇದೆ. ನೋಡುವಾಗಲೇ ಸಂತೋಷ ಸಂತೋಷ. ಸ್ವಾಮಿ, ಎಲ್ಲರಿಗೂ ಅಲಭ್ಯವಾದದ್ದು ಅದೃಷ್ಟಾಯತ್ತವಾಗಿ ಒಬ್ಬರಿಗೆ ಲಭ್ಯವೆನಿಸಿದ್ರೆ ಅದನ್ನು ಉಳಿಸಿಕೊಳ್ಳುವಲ್ಲಿ ಬಹಳಷ್ಟು ಪರಿಶ್ರಮವನ್ನೇ ಹೊಂದಬೇಕಂತೆ. ಯೋಚನೆ ಮಾಡಿ ನೋಡಿ, ಈ ನನ್ನ ಅರಸಪೀಠವೇ ಒಂದು ರೀತಿ ಅಲಭ್ಯವೂ ಹೌದು ಅನೇಕರಿಗೆ. ಆದ್ರೆ ಪೂರ್ವಾರ್ಜಿತವಾಗಿ ನನಗೆ ಬಂದರೂ ಕೂಡ ಇದನ್ನು ಉಳಿಸಿಕೊಳ್ಳುವಲ್ಲಿ ನನ್ನದಾದಂತಹ ಪರಿಶ್ರಮ ಎಷ್ಟುಂಟು ಎಂಬುದನ್ನು ಈಗಾಗಲೇ ನನ್ನ ಪ್ರಜೆಗಳೆಲ್ಲರೂ ಕಂಡಿದ್ದಾರೆ. ಪ್ರಜೆಗಳ ಯೋಗ ಕ್ಷೇಮಗಳ ಕುರಿತಾಗಿಯೇ ಯಾವತ್ತೂ ನಾನು ಆಲೋಚನೆಯನ್ನು ಮಾಡುವವನು. ಅಷ್ಟು ಮಾತ್ರವಲ್ಲ, ನಮ್ಮ ಈ ರಾಜ್ಯವನ್ನು ಒಂದೊಮ್ಮೆಗೆ ನೋಡಿದೆವಂತಾದ್ರೆ ಎಲ್ಲಿಯೂ ಕಳ್ಳಕಾಕರ ಭಯವಿಲ್ಲ. ಸಕಲ ಪ್ರಜೆಗಳು ಸನ್ನಡತೆಯಿಂದ ಸದಾಚಾರ ಸಂಪನ್ನರಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಇನ್ನು ವಿರೋಧಿಗಳ ಭಯವೇ? ಯಾರಾದರೂ ಆಕ್ರಮಣವನ್ನು ಮಾಡುತ್ತಾರೋ ಏನು ನಮ್ಮಲ್ಲಿ ಸೇನೆ ಇಲ್ವೋ? ಆನೆ, ಕುದುರೆ, ರಥ, ಪದಾತಿ ಸಹಿತವಾದಂತಹ ಚತುರಂಗ ಸೇನೆ ನಮ್ಮಲ್ಲಿ ಅಂತಹ ಬಲವೆನ್ನುವುದು ಇದೆ. ಅಷ್ಟು ಮಾತ್ರವಲ್ಲ, ರಾಜ್ಯದ ಬೊಕ್ಕಸವನ್ನೂ ತುಂಬಿದ್ದೇನೆ. ಅದು ಹೇಗೆ? ನಮ್ಮ ಪ್ರಜೆಗಳಿಗೆ ಕಿಂಚಿತ್ತೂ ನೋವಾಗದ ರೀತಿಯಲ್ಲಿ ತೆರಿಗೆಯನ್ನು ಹೊಂದಿ ರಾಜ್ಯದ ಬೊಕ್ಕಸವನ್ನು ತುಂಬಿದ್ದೇನೆ. ಹಾಗೆ ನಮ್ಮ ಈ ರಾಜ್ಯವನ್ನು ಕಂಡೆವಂತಾದ್ರೆ ಎಲ್ಲಾ ರೀತಿಯ ಸೌಲಭ್ಯವನ್ನು ನಾನು ಅರಸನಾಗಿ ಏನೆಲ್ಲ ಕೊಡಬೇಕು ಈವರೆಗೆ ಕೊಡುತ್ತಾ ಬಂದಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿತ್ಯ ದೇವ ಪೂಜೆಯನ್ನು ನಡೆಸಿ
ಸತ್ಯನಾಯದಡಿಗ ಪೂರವನ್ನು ಮಾಡುತ್ತಾ ನುಡಿದನುತ ಸೈನ್ಯವನ್ನು ಬೆರೆಸಿ ನುಡಿದನು ಸೈನ್ಯ ಬೆರೆಸಿ ಒಂದು ನಾಡು ಸುಭಿಕ್ಷವಾದದ್ದನ್ನು ಕಂಡರಂತಾದ್ರೆ ಆಗಲೇ ಸಕಲರಿಗೂ ತಿಳಿಯುತ್ತದೆ ಆ ನಾಡಿನಲ್ಲಿ ಸಕಲ ಪ್ರಜೆಗಳು ಸದಾಚಾರ ಸಂಪನ್ನರಾಗಿ ಅರಸನಿಗೆ ಅನುಕೂಲರಾಗಿ ವ್ಯವಹರಿಸುತ್ತಾ ಇದ್ದಾರೆ. ಜೊತೆಗೆ ಅರಸನಾದವನು ಅಷ್ಟೇ ಪ್ರಜೆಗಳ ಯೋಗ ಕ್ಷೇಮಗಳ ಕುರಿತಾಗಿಯೇ ಯಾವುದೇ ಒಂದು ರೀತಿಯ ಭ್ರಷ್ಟತೆಯೂ ಇಲ್ಲದೆ ಸರಿಯಾದ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ ಎಂಬ ಹಾಗೆ ಎಲ್ಲರೂ ತಿಳಿಯುತ್ತಾರೆ. ಒಂದು ವೇಳೆ ನನ್ನ ಈ ಆಳ್ವಿಕೆಯಲ್ಲಿ ಏನೇ ಒಂದು ಲೋಪದೋಷ ಒದಗಿತು ಅಂತಾದ್ರೂ ಅದನ್ನು ಪರಿಹರಿಸಲಿಕ್ಕೆ ನಮ್ಮಲ್ಲಿ ಇರುವ ಮಂತ್ರಿವರಿಯರು ಲೋಪದೋಷ ಉಂಟಾಯಿತು ಅಂತಾದ್ರೆ ಸರಿದಾರಿಯಲ್ಲಿ ತರುವಲ್ಲಿ ನಮ್ಮ ಮಂತ್ರಿವರಿಯರು ಸರಿಯಾದ ಸಲಹೆಯನ್ನೂ ಕೊಡುವವರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೋಡಿ ಅಂತೆ ಇಳೆಗೆ ಬೆಳೆಯನ್ನು ಮಳೆಯನ್ನು ಕೊಡಬೇಕಂತಾದ್ರೆ ಆ ದೇವತೆಗಳು ಸಂಪ್ರೀತಿಯನ್ನು ಹೊಂದಬೇಕು. ದೇವತೆಗಳ ಪ್ರೀತ್ಯರ್ಥವಾಗಿ ಕಾಲ ಕಾಲಕ್ಕೆ ಸರಿಯಾಗಿ ಸುಜ್ಞಾನಿಗಳಾದಂತಹ ವೈದಿಕರಿಂದ ಹೋಮ ಹವನಗಳನ್ನು ಮಾಡಿಸುತ್ತಾ ಇದ್ದೇನೆ. ಈ ಕಲಿಯುಗದ ಭೂಮಿಯಲ್ಲಿ ಕರ್ನಾಟಕ ದೇಶ ಹೇಗೆ ಮೆರೆಯುತ್ತಾ ಇದೆ ಎಂಬ ಹಾಗೆ ಒಂದು ಮಾತಿನಲ್ಲಿ ಹೇಳುವುದು ಹೇಗೆ ಗೊತ್ತೋ, ಹೆಣ್ಣಿನ ಹಣೆಗೆ ತಿಲಕವು ಹೇಗೆ ಶೋಭೆಯನ್ನು ತರುತ್ತದೋ ಅದೇ ರೀತಿ ಅಖಂಡವಾದಂತಹ ಈ ಭೂಮಂಡಲಕ್ಕೆ ಈ ಕರ್ನಾಟಕ ದೇಶವು ಶೋಭೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿ ದೇವರ ಆರಾಧನೆಯನ್ನು ಮಾಡಿ ಸಭಾ ಸಿಂಹಾಸನವನ್ನು ಏರಿ ನನ್ನಲಾದಂತಹ ಪ್ರಜೆಗಳ ಸಕಲ ಸುವಿಚಾರ ಹಾಗೂ ದುಃಖದ ವಿಚಾರಗಳು ಏನೇ ಇದ್ರೂ ಕೂಡ ಅದೆಲ್ಲದಕ್ಕೂ ಒಂದು ಸರಿಯಾದ ನ್ಯಾಯವನ್ನು ಒದಗಿಸಿ ಹೇಗೆ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣವೇ ಆಗಲಿ, ಮುಕ್ತಾಯಗೊಳಿಸಿದ್ರೆ ಹಟ್ಟಿಯೊಳಗಿಗ ಸುರಭಿಯರದ ಕಟ್ಟಿದ ನದಿ ಸಲಗಿರ ಹಟ್ಟಿಯೊಳಗಿಗ ಸುರಭಿಯರದ ಕಟ್ಟಿದ ನದಿ ಸಲಗಿರ ಒಂದು ದಿನದಲ್ಲಿ ಗೊಲ್ಲರೊಡೆಯನು ತಂದು ದಿನ ಹುಲ್ಲುಗೊರೆಯನು ಕೊಲ್ಲರೊಡೆಯ ನಮೋ ಜಗದೀಶ್ವರ ರಕ್ಷಿಸ ಸ್ವಾಮಿ. ಸ್ವಾಮಿ, ಈ ಕರ್ನಾಟಕ ದೇಶದಲ್ಲಿ ನಮ್ಮ ಅರಸರ ಆಳ್ವಿಕೆಯಲ್ಲಿ ಇಷ್ಟರವರೆಗೆ ಕಷ್ಟ ಕಾರ್ಪಣ್ಯಗಳನ್ನು ಕಂಡವರಲ್ಲ. ನೋಡಿದಿರಾ, ಇದು ನಮ್ಮ ಗೊಲ್ಲರ ಪಂಗಡ. ಇಲ್ಲಿ ಇರುವಂತಹ ಗೊಲ್ಲರಿಗೆಲ್ಲರಿಗೂ ಅರಸನಾಗಿರುವವ ನಾನು. ಕಾಳಿಂಗ ಎಂಬ ಹಾಗೆ ಎಲ್ಲರೂ ನನ್ನನ್ನು ಕರೆಯುತ್ತಾರೆ. ಗೋವುಗಳನ್ನು ಸಾಕಬೇಕು,
ಅವುಗಳನ್ನು ಪ್ರೀತಿಸಬೇಕು, ಮುದ್ದಿಸಬೇಕು ಎಂಬುದು ನನ್ನ ಇಚ್ಛೆ. ಅಂತೆ ಅದೆಷ್ಟೋ ಗೋವುಗಳನ್ನು ಸಾಕಿದವ ನಾನು. ಅವರೆಲ್ಲರಿಗೂ ಪ್ರೀತಿಯಿಂದ ಒಂದೊಂದು ಹೆಸರನ್ನು ಇರಿಸಿದೆ. ಗಂಗೆ, ತುಂಗೆ, ಕಾವೇರಿ ಮುಂತಾದ ಹೆಸರುಗಳನ್ನು ಇರಿಸಿ ಪ್ರೀತಿಯಿಂದ ಸಾಕುತ್ತಾ ಬರುತ್ತಾ ಇದ್ದೇನೆ. ಹೈನುಗಾರಿಕಾ ಉತ್ಪನ್ನಗಳಾದಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವುಗಳೆಲ್ಲವನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೆ ರವಾನಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಏನು ಮಾಡೋಣವಯ್ಯ, ದಿವಸ ದಿವಸ ಹೋಗ್ತಾ ಉಂಟು, ಕಾಡುಗಳೆಲ್ಲವೂ ಕಟ್ಟಡಗಳಾಗುತ್ತಾ ಇದೆ. ನಮ್ಮ ಗೋವುಗಳಿಗೆ ಮೇವುಗಳು ಸಿಗುತ್ತಾ ಇಲ್ಲ. ಎಷ್ಟೋ ಹುಲ್ಲುಗಳು ಬೇಕಾದಂತಹ ನಮ್ಮ ಈ ಕ್ಷೇತ್ರವಿದ್ದು ಹುಲ್ಲುಗಳಿಲ್ಲದೆ ಆಗಿ ಹೋಗಿದೆ. ಹಾಗಾದರೆ ಚಿಂತೆ ಎನ್ನುವುದು ನಮ್ಮ ಪಾಲಿಗೆ ಬಾಧಿಸುತ್ತಾ ಉಂಟು. ಅಷ್ಟೇ ಅಲ್ಲ, ನಮ್ಮವರು ಕೆಲವರು ಇದ್ದಾರೆ, ಎಷ್ಟೇ ಬಾರಿ ಹೇಳಿದರು ಹೊತ್ತಿಗೆ, ಸರಿಯಾದ ಹೊತ್ತಿಗೆ ಒಂದು ಕೆಲಸಕ್ಕೆ ಅವರು ಬರುವುದಿಲ್ಲ. ಎಲ್ಲ ಹೋಗಿದ್ದಾರೆ. ಅಯ್ಯ, ಎಲ್ಲಿದ್ದೀರಯ್ಯ ನೀವು? ಇತ್ತ ಬನ್ನಿ, ಇತ್ತ ಬನ್ನಿ. ಓ ಅಲ್ಲರೇ, ಹರು ಜನರಿ ಕರೆದುತ ತನ್ನವರ ನಿಮಿಷವಾದರೂ ಹೈನುಗಳ ಬಿಟ್ಟಿರದೆ ಯಾವತ್ತೂ ಕೂಡ ನಾನು ಹೇಳುವಂತಹ ಮಾತನ್ನು ಒಂದನ್ನು ನೀವು ಕೇಳುವವರಲ್ಲ. ಯಾವತ್ತೂ ನಾನು ಹೇಳುವುದಕ್ಕುಂಟು, ಸಮಯವನ್ನು ಪಾಲಿಸಬೇಕು, ಸಮಯವನ್ನು ಬಿಟ್ಟು ನಾವು ಉಳಿಯಕೂಡದು ಎಂಬ ಹಾಗೆ. ಹೈನುಗಾರಿಕೆ ನಮ್ಮ ಮೂಲ ಉದ್ದೇಶ. ಆ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನೊಬ್ಬನೇ ಇಷ್ಟು ಕಷ್ಟಪಡುವಾಗ ನೀವು ಸಮಯಕ್ಕಾಗುವಾಗ ಬರುವುದು, ಕೊಟ್ಟದ್ದನ್ನು ಪಡೆದುಕೊಂಡು ಹೋಗುವುದು, ಹೊತ್ತಿಗೆ ಬರುವುದಕ್ಕಿಲ್ಲ. ಅದು ಬಿಟ್ಟರೆ ವಿತ್ತವನ್ನು ಕೇಳುವುದಕ್ಕೆ 1 ಗಂಟೆಯ ಮೊದಲಾಗಿಯೇ ನೀವು ಬಂದು ಕೇಳ್ತೀರಿ. ಹಾಗಾಗಿ ನಿಮ್ಮಲ್ಲೇ ಒಂದು ಮಾತು, ಸರಿಯಾಗಿ ನೋಡಿದಿರಾ? ನಮ್ಮ ಹಟ್ಟಿಯನ್ನೊಮ್ಮೆ ನೋಡಿ. ದಿನದಿಂದ ದಿನಕ್ಕೆ ಗೋವುಗಳ ಸಂಖ್ಯೆ ಎನ್ನುವುದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಉಂಟು. ಹಾಗಾಗಿ ಅವುಗಳಿಗೆ ಬೇಕಾದಂತಹ ಮೇವುಗಳನ್ನು ಕೊಡುವುದಕ್ಕೆ ನಮ್ಮಿಂದ ಈಗ ಆಗುತ್ತಾ ಇಲ್ಲ. ಹಾಗಾದರೆ ಇದರ ಪರಿಹಾರ ಹೇಗೆ? ಪರಿಹರಿಸುವವ ಯಾರು? ಒಬ್ಬರಿದ್ದಾನೆ, ನಮ್ಮ ಅರಸ. ಕರ್ನಾಟಕ ದೇಶವನ್ನು ಆಳಿಕೊಂಡು ಬರುವವರು. ಅವರಲ್ಲಿ ನಮ್ಮ ಕಷ್ಟಗಳನ್ನು ಬಿತ್ತರಿಸಿದೆವು ಎಂದಾದರೆ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸ್ತಾರೆ. ತಡೆಯಾಕೆ ಅರಮನೆಯತ್ತ ಸಾಗುವುದು. ಹೈನುಗಾರಿಕೆಯನ್ನೇ ಮಾಡುತ್ತಿದ್ದವರು ನಿಜ. ಇತ್ತ ಕಡೆಗೆ ಬಂದಿದ್ದೀರಿ, ಮುಖಭಾವವು ಕುಂದಿ ಹೋಗಿದೆ. ಏನಾಯ್ತು ಏನಾಯ್ತು? ಭಿನ್ನಪವನ್ನು ಕೇಳಬೇಕು. ಲಾಲಿಸಿ ಬಿಲ್ಲಪತಿಯ
ಪಾಲಿದೈ ನೀನೀಗ ಮಗನೀಯ ಆ, 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 ಲಾಲಿದೈ ಬಿಲ್ಲಪತಿಯ ನೀನು ಪಾಲಿದೈ ಎಮ್ಮನು ಈಗ ಮಗನಿಯ ಜಿಯ ಬಗೆ ಬಗೆ ಬನ್ನವ ಪಡುವೆವು ನಾವು ಹೀಗೆ ಬಗೆ ಬಗೆ ಬನ್ನವ ಪಡುವೆವು ನಾವು ಬಗೆ ಜನ್ಮಯ ಹೊರಗೆ ನೀನೆ ಜಿಯ ಲಾಲಿದೈ ಬಿಲ್ಲಪತಿಯ ನೀನು ಪಾಲಿದೈ ಎಮ್ಮನು ಈಗ ಮಗನಿಯ ಜಿಯ ಅರಸರೇ ಅರಸರೇ, ಒಲ್ಲಡೆ ಇಷ್ಟರವರೆಗೆ ಆ. ನೀವು ನಡೆಸುವಂತಹ ರಾಜ್ಯಭಾರದಲ್ಲಿ ಆ, ಒಂದು ಕೊರತೆಯನ್ನು ಕಂಡವರು ನಾವಲ್ಲ ಅರಸರೇ. ಆದರೆ ಆ, ನಮ್ಮ ಪ್ರದೇಶವೆಂದು ಆ, ಕಾಡೆಲ್ಲವೂ ನಾಶವಾಗಿ ಆ. ದೊಡ್ಡ ದೊಡ್ಡ ಕಟ್ಟಡಗಳೇ ನಿರ್ಮಾಣವಾಗುತ್ತಾ ಉಂಟು. ಆ, ಸಾಲು ಸಾಲಾಗಿ ಬೆಳೆಸಿದಂತಹ ಮರಗಳು ಆ. ಕಡಿದು ಹೋಗುತ್ತಾ ಉಂಟು. ಓಹೋ ಇನ್ನೊಂದೆಡೆಯಲ್ಲಿ ಆ, ನಾವು ಸಾಕುತ್ತಿರುವಂತಹ ನಮ್ಮ ಗೋವುಗಳಿಗೆ ಆ, ಮೇವೆ ದೊರಕದಂತಾಗಿದೆ. ಆ, ನಮ್ಮ ಗೊಲ್ಲರಿಗೆಲ್ಲರಿಗೂ ಆ. ಕಷ್ಟವೆನ್ನುವುದು ಬಾಧಿಸುತ್ತಾ ಉಂಟು. ಆ, ನೀವೇ ತಿಳಿದಿರಬಹುದು ಅರಸರೇ, ಆ, ನಮ್ಮಲ್ಲಿ ದಿನದಿಂದ ದಿನಕ್ಕೆ ಆ. ಗೋವುಗಳ ಸಂಖ್ಯೆ ಎನ್ನುವುದು ಹೆಚ್ಚಳ ಆಗುತ್ತಾ ಉಂಟು. ಆ. ಹಾಗಲ್ಲಿ ನಿಮ್ಮಲ್ಲೊಂದು ಭಿನ್ನ ಆ. ಕಷ್ಟ ಬಂದಂತಹ ನಮಗೆ ಆ. ಸಹಕಾರಿಗಳು ನೀವಾಗಬೇಕು. ಒಲ್ಲಡೆ ಚಿಂತಿಸದಿರಿ. ಹರಿದರಿದರಿನ್ನು ಹರಿದರಿದರಿನ್ನು ಬಣಲದಿರಿ ನೀವಿನ್ನು ಬಗೆ ವಿಧದಲ್ಲಿ ದೇವ ರಚಿಸಿರಿ ಎಕ್ಕಿಲ್ಲದೆ ಮೊರೆಯಲು ಹೈನುಗಾರಿಕೆ ಹರಿದೆ ಹರಿದೆ ಒಲ್ಲಡೆ ನಾ ಭಾವಿಸಿದ್ದೆ ನಮ್ಮ ಹೈನುಗಾರಿಕೆ ಎನ್ನುವುದು ನಮ್ಮ ನಾಡಿನಲ್ಲಿ ವೃದ್ಧಿಸುತ್ತಾ ಇದೆ ಎಂಬ ಹಾಗೆ. ಆದ್ರೆ ನೋಡಿದಿರಾ, ಇಂದು ನೀವು ನನ್ನ ಸಮ್ಮುಖಕ್ಕೆ ಬಂದು ನಿಮ್ಮ ನೋವಿನ ವಿಚಾರವನ್ನು ಅರುಹಿದ ಮೇಲೆ ಗೊತ್ತಾದದ್ದು ಇಷ್ಟೆಲ್ಲ ಅನಾಹುತಗಳಾಗಿದೆ ಎಂಬ ಹಾಗೆ. ಗೋ ಸಂಪತ್ತು ಎಂದರೇನು, ಅದರಿಂದ ನಾಡಿಗೆ ಎಷ್ಟೊಂದು ಲಾಭದಾಯಕವೆಂದು ಅನೇಕರು ಅರಿತಿದ್ದಾರೆ. ಬಹಳಷ್ಟು ಜನ ಅರಿತಿಲ್ಲ. ಯಾಕೆ? ಯಾಕೆ? ಈ ನಮ್ಮ ಕಲಿಯುಗದಲ್ಲಿ ವ್ಯಾಪಾರೀಕರಣ ಎನ್ನುವಂತಹ ಮಾತು ಎಲ್ಲೆಲ್ಲಿಯೂ ಕೇಳಿ ಬರ್ತಾ ಇದೆ. ಅದು ಯಾವ ರೀತಿದ್ದು? ಯಾವ ರೀತಿ? ನೂತನವಾದಂತಹ ವ್ಯಾಪಾರವನ್ನು ಕಂಡು ಹಿಡಿಯುವುದರ ಮುಖೇನವಾಗಿ ನಮ್ಮದಾದಂತಹ ಈ ಪ್ರಕೃತಿಯನ್ನು ನಾಶ ಮಾಡಿ, ಜೊತೆಗೆ ದನ ಕರುಗಳು ಮುಂತಾದಂತಹ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗುವಲ್ಲಿಯವರೆಗೆ ನಮ್ಮ ಈ ನಾಗರಿಕತೆಯ ವ್ಯಾಪಾರೀಕರಣ ಬೆಳೆಯುತ್ತಾ ಇದೆ. ಸತ್ಯದ ಮಾತು. ಹಾಗಿರುವಾಗ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಹಾಡಬೇಕಂತಾದ್ರೆ ಹೇಗೆ? ಮುಖ್ಯವಾಗಿ ಕೇಂದ್ರದಿಂದಲೇ ಎಲ್ಲವೂ ಆರಂಭವಾಗಬೇಕು. ಕೇಂದ್ರವೇ ಸರಿ ಇಲ್ಲದಿದ್ರೆ ಏನು ಮಾಡುವುದು? ಹೌದು, ಕೇಂದ್ರ ಸರಿ ಇಲ್ಲ ಅಂತ ಹೇಳಿದ್ದು ಯಾರಿಗೆ ಗೊತ್ತಾಯ್ತಾ? ನನಗೆ ಹೇಳಿದಾಗ ಹಾಗಲ್ಲ ದೇವ್ರೆ. ಮತ್ತೆ ಈ ನಾಡಿನ ಕೇಂದ್ರ ನಾನೇ ಅಲ್ವೇನೋ? ಹಾಗಲ್ಲ, ಮತ್ತೆ ಕೇಂದ್ರ ಸರಿ ಇದ್ದು ಹೀಗಾಗ್ತದಲ್ಲ ಅಂತ. ಹಾಗೆ ಹೇಳು. ಯಾಕೆ ಗೊತ್ತಾಗಲಿಲ್ಲ? ಯಾಕೆ? ನಾನು ಈಗಲೇ ಹೇಳಿದ್ದು, ನನಗೆ ವಿಷಯ ಗೊತ್ತಾದದ್ದು ಈಗ. ಸರಿ ಸರಿ. ನಮ್ಮ ಕೆಳಗಿರುವವರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ಎಂಬ ಹಾಗೆ ನಾನು ಇದುವರೆಗೆ ವಿಶ್ವಾಸದಿಂದ ಇದ್ದೆ. ಯಾವತ್ತು ನಿಮ್ಮ ಈ ದೂರು ನನ್ನ ಸಮ್ಮುಖಕ್ಕೆ ಬಂತೋ ನಾನು ಕಾರ್ಯಪ್ರವೃತ್ತನಾಗುವವನಿದ್ದೇನೆ. ಹಾಗಾಗಿ ಹೈನುಗಾರಿಕೆ ವಿಷಯದಲ್ಲಿ ನಿಮಗೆ ಏನೇ ತೊಂದರೆ ಆಗಿದ್ರು ಕೂಡ ಈ ಕಾಲದಲ್ಲಿ ಯಾವುದೆಲ್ಲ ಸಮಸ್ಯೆ ಹೇಳಿದ್ದು ನೀನು
ನಮ್ಮದಾದಂತಹ ಗೋವುಗಳಿಗೆ ಆ, ಮೇವಿನ ಕಷ್ಟ. ಮೇವಿನ ಕಷ್ಟ, ಹಾ, ಉಳಿದುಕೊಳ್ಳುವುದಕ್ಕೆ ಸಾಕುವುದಕ್ಕೆ ಹಟ್ಟಿಯ ಕಷ್ಟ. ಹೌದು. ದಿನದಿಂದ ದಿನಕ್ಕೆ ಸಂಖ್ಯೆಗಳು ಹೆಚ್ಚಳವಾಗ್ತಾ ಉಂಟು. ಸಂಖ್ಯೆ ಹೆಚ್ಚಾದಷ್ಟು ನಮಗೇ ಒಳ್ಳೆಯದು. ಹೌದು. ಏನು ಗೋವಿನಿಂದ ಬರುವಂತಹ ಸಂಪತ್ತೆನ್ನುವುದು ಹಾ. ನಮ್ಮ ವಿದೇಶಗಳಿಗೆ ರಫ್ತು ಮಾಡಿ ಹಾ. ಜೊತೆಗೆ ಹಾ. ಬೇಕಾದಂತಹ ವಿನಿಮಯ ಹಾ, ಇಷ್ಟೆಲ್ಲವನ್ನು ಮಾಡುವವರಿದ್ದೇವೆ. ನಿಜ. ಏನು ಎಲ್ಲವೂ ಇಲ್ಲೇ ಸಿಗ್ತದೆ ನಮಗೆ? ಇಲ್ಲ. ನಮಗೆ ಬೇರೆ ಬೇರೆ ಪದಾರ್ಥಗಳು ದೊರಕಬೇಕಂತಾದ್ರೆ ಹಾ. ವಿದೇಶಗಳ ಮೊರೆ ಹೋಗಲೇಬೇಕು. ಹಾ, ಹಾಗಿದ್ರೆ ವಿದೇಶಗಳ ಮೊರೆ ಹೋಗಬೇಕಂತಾದ್ರೆ ಅಲ್ಲಿಯ ನ್ಯೂನತೆ ಏನೆಂಬುದು ನಮಗೆ ತಿಳಿದಿದೆ. ಹೌದು. ಇಲ್ಲಿ ಸಿಗುವಂತಹ ಇದೆ ನೀ ಹೇಳಿದ್ದು, ಹಾ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಜೊತೆಗೆ ಜೇನು, ಇವೆಲ್ಲವೂ ನಮ್ಮಲ್ಲಿಯೇ ಅತಿಯಾಗಿ ಬೆಳೆಯುವಂತದ್ದು. ಇಲ್ಲಿ ಬೆಳೆಯುವುದು, ಹೋಗುವುದೆಲ್ಲ ಅಲ್ಲಿಗೆ. ಹೌದು. ಹಾ. ಇವೆಲ್ಲದಕ್ಕೂ ನಾನು ಸಮ್ಮತಿ ಇತ್ತಿದ್ದೇನೆ. ಸರಿ. ಆದ್ರೆ ಹಾ, ಒಂದಕ್ಕೆ ಮಾತ್ರ ಸಮ್ಮತಿ ಇಲ್ಲ. ಯಾವ ಕಾರಣಕ್ಕೂ? ಯಾವುದಕ್ಕೆ ರಾಯರೇ? ಗೋಕಳ್ಳ ಸಾಗಾಟನೆ. ಇಲ್ಲಪ್ಪ, ಅದಕ್ಕೊಂದು ನಮ್ಮಲ್ಲಿ ಯಾವ ಕಾಲಕ್ಕೂ ನಮಗೆ ಮಲಗುವುದಕ್ಕೆ ಸೂರಿಲ್ಲದ್ರೂ ಪರವಾಗಿಲ್ಲ. ಹಾ. ಗೋಗಳನ್ನು ಮಾರುವ ಪ್ರಶ್ನೆ ಇಲ್ಲ. ಯಾವ ಕಾಲಕ್ಕೂ ಮಾರಬಾರದು. ಹಾ. ಹಾಗಾಗಿ ಹಾ. ಈ ಕಾಲದಲ್ಲಿ ಹೈನುಗಾರಿಕೆಯನ್ನೇ ನಂಬಿ ಹಾ. ಬದುಕುತ್ತಿರುವಂತಹ ನಿಮ್ಮ ಬದುಕಿಗೆ ಆಸರೆಯಾಗಿ ಹಾ. ನಾ ಒದಗಿ ಬರುವವನಿದ್ದೇನೆ. ನಿಶ್ಚಿಂತರಾಗಿ ಕರೆದಿದ್ದಾರೆ. ಹಾಗೆ ಪುಣ್ಯನಿಧಿಯ ಪುಣ್ಯಕೋಟಿಯು ಪುಣ್ಯವಂತರ ಗಣ್ಯತೆಯ ಪುಣ್ಯನಿಧಿಯ ಪುಣ್ಯಕೋಟಿಯು ಪುಣ್ಯವಂತರ ಗಣ್ಯತೆಗೆ ಪ್ರಣತಿಯಂತೆಯೇ ನಿಂದು ಧ್ವನಿಸುತ್ತ ಪ್ರಾಣ ಕಾಯುವ ಕಾಯಕ ಪ್ರಣತಿಯಂತೆಯೇ ನಿಂದು ಧ್ವನಿಸುತ್ತ ಪ್ರಾಣ ಕಾಯುವ ಕಾಯಕ ಪುಣ್ಯನಿಧಿಯ ಪುಣ್ಯಕೋಟಿಯು ಪುಣ್ಯವಂತರ ಗಣ್ಯತೆಯ ಪ್ರಣತಿಯಂತೆ ನಿಂದು ಧ್ವನಿಸುತ್ತ ಪ್ರಾಣ ಕಾಯುವ ಕಾಯಕ ಪುಣ್ಯಕೋಟಿಯು ಭಗವದ್ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಸಕಲ ಜೀವರಾಶಿಗಳಿಗೂ ಜೀವಕೋಟಿಗಳು ಕೂಡ ಜಡವಾಗಿದ್ದರೂ ಅದಕ್ಕೆ ಚೈತನ್ಯವನ್ನು ತುಂಬಿ ಅದು ವೃತ್ತಿಸಿ ಬೆಳಗಿಸುವಲ್ಲಿ ಲೋಕನಾಯಕರುಗಳು ಕಾಣುತ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಮದೂ ಕೂಡ ಪ್ರಾಣಿ ಪ್ರಪಂಚ. ಅದು ನಮಗೆ ನಮ್ಮದೇ ಆದಂಥ ಒಂದು ಲೋಕ ಇದೆ. ನಮಗೆ ನಮ್ಮದೇ ಆದಂಥ ಬಂಧುಗಳಿದ್ದಾರೆ, ನಮ್ಮದೇ ಆದಂಥ ಬಾಂಧವರಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ನಮ್ಮನ್ನು ಆತ್ಮೀಯತೆಯಿಂದ ಕೋಟಿ ಪುಣ್ಯ ಮಾಡಿದ್ದಕ್ಕಾಗಿಯೋ ಏನೋ ಪುಣ್ಯ ಕೋಟಿಯನ್ನು ಹಾಗೆ ಹೆಸರನ್ನು ಕೊಟ್ಟಿದ್ದಾರೆ. ನನ್ನ ಮಗಳು ಪುಣ್ಯನಿಧಿಯವರು. ಪುಣ್ಯನಿಧಿಗೆ ತಾಯಾಗಿ ಲೋಕದ ಮಂದಿಗಳಿಗೆ ಪಡೆದವೂ ಒಬ್ಬಳು ಅಮ್ಮ ಅಂತಾದರೆ ನಮ್ಮನ್ನು ಅಂದರೆ ಗೋ ಸಂಪತ್ತನ್ನು ಎರಡನೇ ತಾಯಿ ಅಂತ ಕರೀತಾರೆ. ಎಷ್ಟೋ ಬಾರಿ ತಾಯಿಯಾದವಳಿಗೆ ತನ್ನ ಸ್ತನ್ಯಪಾನವನ್ನು ಮಾಡಿಸುವುದಕ್ಕೆ ಅನುಕೂಲ ಆಯಿತು, ಅನನುಕೂಲ ಇದೆ ಅಂತಂದಾಗ ಆಗ ಎಲ್ಲರೂ ನೆನಪು ಮಾಡುವುದು ನಮ್ಮ ಕುಲವನ್ನೇ. ಹಾಗಾದರೆ
ಗೋವುಗಳೇನು ಮಾಡ್ತವೆ, ಗೋವುಗಳೇನಾಗ್ತದೆ ಎನ್ನುವಂಥ ಭಾವ ತಾಳಿದವರಿಗೂ ಕೂಡ ಗೋವೇ ರಕ್ಷಕಿಯಾಗಿ ನಿಂತು ಕಾದಂಥ ಎಷ್ಟೋ ಘಟನೆಗಳು ನಮ್ಮ ಚರಿತ್ರೆಯಲ್ಲಿ ಆಗಿ ಹೋಗಿದೆ. ಅಂತ ಪುಣ್ಯ ವರ್ಗದಲ್ಲಿ ನಾವು ಜನಿಸಿಕೊಂಡಿದ್ದೇವೆ ಎನ್ನುವುದೇ ನಮಗೆ ಹೆಮ್ಮೆ. ದೇವರದ್ದಾದಂಥ ಸೇವೆ ಮಾಡಬೇಕೆಂದಾದರೆ ನಮ್ಮಂಥ ದನಗಳ ಹಾಲೇ ಉಪಯೋಗವಾಗುತ್ತದೆ, ಅದುವೇ ಪಂಚಾಮೃತವಾಗುತ್ತದೆ. ಜೀವನಿಧಿಯಾಗಿ ಜೀವಜಲವಾಗಿ ನಿಲ್ಲುವಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮದಾಗಿರುವಂಥ ನಾವು ಕೂಡ ಹಾಗೆ. ಲೋಕದಲ್ಲಿ ಎಷ್ಟೇ ಹಾಳು ಮೂಳು ಮಣ್ಣು ಮಸಣ ತಿಂದರೂ ಕೂಡ ಜಗತ್ತಿಗೆ ಅಮೃತ ಸದೃಶವಾದಂಥ ಹಾಲನ್ನು ನೀಡಿ ಆ ಮೂಲಕವಾಗಿ ಅದರ ಉಪ ಉತ್ಪನ್ನಗಳಿಂದ ಜಗತ್ತನ್ನು ಕಾಯುವ ಕಾಯಕ ಎಂದೇ ಹೇಳಬಹುದು. ಯಾವ ಆತನು ವೈದ್ಯೋ ನಾರಾಯಣಾರಿ ಅಂತ ಹೇಳಿದ್ನೋ ಅದೇ ಪಕ್ಷದಲ್ಲಿ ನಮ್ಮನ್ನು ಪೂಜಿಸಿದರೆ, ನಮ್ಮನ್ನು ಆರಾಧಿಸಿದರೆ, ನಮ್ಮನ್ನು ಭಜಿಸಿದರೆ ನಾವೇ ನಾರಾಯಣ ಸ್ವರೂಪಿಗಳಾಗಿ ಕಾಣಿಸಿಕೊಳ್ಳುತ್ತೇವೆ. ಹೆಚ್ಚಾಕೆ ನೀವೇ ಹೇಳಿದ್ರಲ್ಲಿ ನಮ್ಮ ಮೈ ಮೇಲೆ ತ್ರಿಮೂರ್ತಿಯವರು ಸಪತ್ನೀಕರಾಗಿರ್ತಾರೆ, ಮುಕ್ಕೋಟಿ ದೇವತೆಗಳು ಮನೆ ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಪುಣ್ಯತೆಯನ್ನು, ನಮ್ಮ ಗಣ್ಯತೆಯನ್ನು ಹೆಚ್ಚಿಸುತ್ತದೆ. ನಾವು ನಾವಾಗಿ ಇಲ್ಲಿ ಉಳಿದಿಲ್ಲ, ನಮಗಾಗಿ ವಿಶಿಷ್ಟವಾದಂತಹ ಒಂದು ಹಟ್ಟಿಯ ವ್ಯವಸ್ಥೆಯನ್ನು ನಮ್ಮ ರಸ ಮಾಡಿದ್ದಾರೆ. ಕಾಳಿಂಗ ಅಂತ ಗೊಲ್ಲನ ಹೆಸರು. ಅದು ಪ್ರೀತಿಯಿಂದ ನಮ್ಮ ಮೇಲೆ ಯಾವಾಗಲೂ ಆಸ್ಥೆಯನ್ನು ಇರಿಸಿಕೊಂಡು ಕಾಯ್ತಾ ಇದ್ದಾನೆ. ಅವನದ್ದಾಗಿರುವ ಸ್ಪರ್ಧೆಯಲ್ಲಿ ನಾವು ಬಾನಂಗಳದಿ ಮೆರೆವ ಚಂದಿರನಂತೆ, ಶಶಾಂಕನಂತೆ ಬಾನಂಗಳದಿ ಮೆರೆವ ಚಂದಿರನಂತೆ, ಭೂಮಿಯಲ್ಲಿ ಹರಿವ ಚರಿಯಂತೆ,
ಯಾಕಂದ್ರೆ ಬಾನಂಗಳಕ್ಕೆ ಯಾರು ಅಧಿಪತಿ ಅಂತ ಕೇಳಿದ್ರೆ ಅಗಣಿತ ತಾರ ಗಣಗಳ ನಡುವೆ ಹೊಳೆವ ಶಶಾಂಕನಂತೆ ಈ ಧರೆಗೆ ನಾವು ಪಚ್ಚೆ ಹಸಿರಿನ ಸಸ್ಯ ಕಾಣಬೇಕು ಅಂತಾದ್ರೆ ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ಎನ್ನುವ ಗೀತೆ ಮೊಳಗಬೇಕಾದ್ರೆ ನಾವು ಕಾರಣ. ಪಚ್ಚೆ ಹಸಿರಿನ ಮಧ್ಯೆ ಹರಿಯುವ ಜುಳು ಜುಳು ನದಿಯ ನಿನಾದ ಅವೆಲ್ಲವೂ ಕೂಡ ಹೋಗುತ್ತಾ ಹೋಗುತ್ತಾ ತರುಗಳ ಲತೆಗಳ ಗಿಡಗಳ ಮರಗಳ ಬೇರನ್ನು ಸೇರಿ ಬಾನತ್ತರಗೆ ಬೆಳೆಯಲು ಹಾಗೆ ಮಾಡ್ತದೆ. ಸುಂದರವಾದಂತಹ ಪ್ರಕೃತಿ ಕಾಣಬೇಕು ಅಂತಾದ್ರೆ, ಸ್ವಚ್ಛವಾಗಿರೋ ಪರಿಸರ ಇರಬೇಕು ಅಂತಾದ್ರೆ ಅದಕ್ಕೆ ನಾವೇ ಕಾರಣ. ನೋಡಿ, ಯಾವ ಪ್ರದೇಶವನ್ನು ಪ್ರವೇಶ ಮಾಡಿ ಗೋಮಯ ಇಲ್ಲದೆ ಆಗುವುದು, ಗೋಮೂತ್ರ ಇಲ್ಲದೆ ಆಗುವುದು. ನಮ್ಮ ದೇಹದ ನಾವು ತ್ಯಾಜ್ಯ ಮಾಡುವ ಎಲ್ಲವೂ ಕೂಡ ಮನುಜ ಸಂಕುಲಕ್ಕೆ ಉಪಕಾರಿಯಾಗಿವೆ. ದನದಲ್ಲಿ ಯಾವುದು ಬೇಡ, ಎಲ್ಲವೂ ಬೇಕು. ಎಲ್ಲವನ್ನು ಕೊಡಬಲ್ಲ ಒಂದು ಕಾಮಧೇನು ಕಲ್ಪತರು ಚಿಂತಾಮಣಿ ಅಂತ ಏನು ದೇವಲೋಕದಲ್ಲಿ ಹೇಳ್ತಾರೋ ಅದೇ ರೀತಿಯಾಗಿ ಭೂಲೋಕದಲ್ಲಿ ಕಾಮಧೇನು ಕಲ್ಪತರು ನಾವೇ. ನಮ್ಮ ವಂಶೀಯರು ದೇವಲೋಕದಲ್ಲಿ ಇದ್ದಾರಂತೆ, ನಾವಲ್ಲಿಗೆ ಹೋಗಲಿಲ್ಲ, ಆದರೆ ಕೇಳಿದ್ದೇವೆ. ಕಾಮಧೇನುವಾಗಿ ಸುರಧೇನುವಾಗಿ ಮೆರೆಯುತ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ವಂಶದ ಸಂಬಂಧ ಈ ಲೋಕಕ್ಕಲ್ಲ ಪರಲೋಕದಿಂದಲೂ ಉಂಟು. ಅದನ್ನು ಉಳಿಸಿ ಬಾಳಿಸಿ ಬೆಳೆಸುವ ಕೈಂಕರ್ಯ ಈಗ ನಮ್ಮ ಭುಜದ ಮೇಲೆ ಉಂಟು. ಇದನ್ನೆಲ್ಲ ನಮಗೆ ಕಾಯುವುದಕ್ಕೊಬ್ಬ ಅಂತಾನೆ ಕಾಳಿಂಗ ಅಂತ ಗೊಲ್ಲನ ಹೆಸರು. ನಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಕರೆದು ಅಕ್ಕರೆಯಿಂದ ಮುದ್ದಿಸಿ ನಮಗೆ ಮೇಯುವುದಕ್ಕೆ ಹೋಗುವರೆ ನಮ್ಮ ಕತ್ತಿನ ಹಗ್ಗವನ್ನು ತಪ್ಪಿಸಿ ಬಿಡ್ತಾನೆ. ಅಷ್ಟು ಮಾತ್ರವಲ್ಲಪ್ಪ, ನಮ್ಮನ್ನು ಯಾವಾಗ ಹಟ್ಟಿಯಿಂದ ಹೊರಗೆ ಬಿಟ್ಟನೋ ಆ ಅನುಕ್ಷಣದಿಂದ ನಮಗಾಗಿ ಕಾಯ್ತಾ ಇರ್ತಾನೆ. ಅವನ ಕೈಯಲ್ಲೊಂದು ಬಿದಿರ ಕೋಲುಂಟು, ಕೊಳಲು ಮೋಹಕವಾಗಿ ಹಾಡ್ತಾನೆ. ಆ ಮೋಹನ ಮುರಳಿಯ ಗಾನವನ್ನು ಕೇಳಿ ಚಿನ್ಮಯನಿಗೆ ಪ್ರಿಯರಾದ ನಾವು ಅಲ್ಲಿಂದಲೇ ಓಡೋಡಿರುತ್ತೇವೆ. ಬಾಲವನ್ನು ನೆಟ್ಟಗಿಟ್ಟು ಓಡಿ ಬಂದು ಆದಷ್ಟು ಬೇಗನೆ ಹಟ್ಟಿಯನ್ನು ಸೇರಿ ಅವನ ಕೃಪಾಶೀರ್ವಾದವನ್ನು ಪಡೆಯುತ್ತೇವೆ. ಪ್ರಾಯಶಃ ಅವನು ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕದೇ ಇರ್ತಿದ್ರು, ಅಥವಾ ನಮಗೆ ಕಾಲ ಕಾಲಕ್ಕೆ ಹಸಿರಿನ ಮೇವು, ಒಣ ಹುಲ್ಲು, ಬೈ ಹುಲ್ಲುಗಳನ್ನು ಒದಗಿಸದೇ ಇದ್ದರೆ ನಾವು ಕೂಡ ಇಷ್ಟು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಸಮೃದ್ಧವಾದಂತಹ ಹಾಲನ್ನು ಬೇಕಾದಾಗಿ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆಂತ ಅವನ ಆಜ್ಞೆಯನ್ನು ಮೀರಿ ನಡೆದವರು ಅಲ್ಲ. ಈ ಹಟ್ಟಿಯಲ್ಲಿ ನನ್ನಂತೆ ಅನೇಕ ಗೋವುಗಳಿದ್ದಾರೆ. ಎಲ್ಲರನ್ನೂ ಕೂಡ ಅಕ್ಕರೆಯಿಂದ ಒಂದೇ ಮನೆಯ ಕುಟುಂಬದವರು ಅಂತ ನೋಡ್ತೇವೆ. ಯಾಕಂದ್ರೆ ಎಲ್ಲರೂ ಹಿಂದಿನವರಲ್ಲ, ಕೆಲವರು ನಿನ್ನ ಮೊನ್ನೆ ಬಂದವರಿದ್ದಾರೆ, ಆಮೇಲೆ ಕೆಲವರು ಎಷ್ಟೋ ವರ್ಷದಿಂದ ಇದ್ದಾರೆ, ಇನ್ನೂ ಆಗಾಗ್ಗೆ ಬರ್ತಾ ಇರ್ತಾರೆ. ಇವರೆಲ್ಲ ಯಾರು ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಆದರೆ ನೀವು ಮನುಷ್ಯರಾದ್ರೂ ಹಾಗಲ್ಲ. ಒಬ್ಬನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಪೂರ್ವ ಪರ ಉತ್ತರ ದಕ್ಷಿಣ ಗುಣಗಳನ್ನು ತಿಳಿದು ಅವರು ಸ್ನೇಹಕ್ಕಾದೀತೋ ನಮ್ಮ ವ್ಯಸನಕ್ಕೆ ಆಗುತ್ತದೋ ಅಂತ ಯೋಚನೆ ಮಾಡ್ತೀವಿ. ಸಮಾನ ಶೀಲೇಶು ಸಮಾನ ಧರ್ಮೇಶು ವ್ಯಸನೇಶು ಸತ್ಯಂ ಅಂತ ಹೇಳ್ತಾರೆ. ಹಾಗಾಗಿ ಸುಶೀಲರು ಯಾರಿದ್ದಾರೆ, ಸಮಾನ ಮನೋಧರ್ಮಿಗಳು ಯಾರಿದ್ದಾರೆ, ಅವರನ್ನೇ ಸ್ನೇಹ ಮಾಡಿಕೊಳ್ತೀರಿ. ನಾವು ಹಾಗಲ್ಲ. ಯಾರೇ ಬರಲಿ, ಕರು ಇರಲಿ, ದೊಡ್ಡ ಹಸುವೆ ಇರಲಿ, ಪೂರ್ಣನೇ ಇರಲಿ, ಬಸವನೇ ಇರಲಿ, ಎಲ್ಲರನ್ನು ಸ್ವೀಕಾರ ಮಾಡ್ತೇವೆ. ನಂದಿಕೇಶ್ವರನಿಗೆ ನಾವು ಬಹಳ ಪ್ರಿಯ. ಮಂಜುನಾಥ ಸ್ವಾಮಿಯ ಯಾವುದೇ ದೇವಾಲಯಗಳಿಗೆ ಹೋಗಿ ಅಲ್ಲಿ ಮುಂದಿರುವುದು ಯಾರು? ನಮ್ಮ ವಂಶಸ್ಥರು. ನಂದಿಕೇಶ್ವರನೇ ಗೋಕರ್ಣನಾಥನಿಗೆ ವಾಹನವಾಗಿ ನಿಂತಿದ್ದಾನೆ. ಹಾಗಾಗಿ ವೃಷಭ ವಾಹನನಾಗಿ ಆ ಪರಮೇಶ್ವರ ಮೆರೀತಾ ಇದ್ರೆ ಅವನಿಗೆ ಪ್ರತಿಯಾಗಿ ನಾವು ಅವನ ಸೇವಕರು. ಇದು ಲೋಕವೆಲ್ಲ ಅರಿತುಕೊಂಡದ್ದರಿಂದ ನಮಗೆ ಗೋಪೂಜೆಗಳನ್ನು ನಡೆಸುತ್ತಾರೆ. ಅಷ್ಟು ಮಾತ್ರ ಯಾಕೆ, ಉತ್ತರ ಕ್ರಿಯೆಗಳ ಸಂದರ್ಭದಲ್ಲಿ ಅಥವಾ ಮನೆಯ ಶುಭ ವ್ಯವಹಾರಗಳಲ್ಲಿ ಗೋದಾನವನ್ನು ನೀಡುತ್ತಾರೆ. ನಮ್ಮನ್ನು ಯಾವ ಆತನು ದಾನವಾಗಿ ಪಡೆದುಕೊಂಡು ಹೋಗುತ್ತಾನೋ ಅವನು ನಮ್ಮ ಮೈ ಮೇಲಿರುವ ರೋಮಗಳಷ್ಟು ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಾಗ, ಇಲ್ಲದ್ರೆ ದಾನ ತಗೊಂಡ ಫಲ ಹೋಗ್ತದೆ. ಆಮೇಲೆ ದಾನ ಕೊಡುವುದು ಹಾಗೆ ಶುದ್ಧಾಂತಕರಣದಿಂದ ಇವರು ಗಾಯತ್ರಿ ಮಂತ್ರ ಉಚ್ಚಾರ ಮಾಡ್ತಾರೆ ಎನ್ನುವ ಆ ನಂಬಿಕೆಯಿಂದಲೇ ಅವರಿಗೆ ದಾನವನ್ನು ಕೊಡ್ತಾರೆ. ಹಾಗಾಗಿ ಲೋಕದಲ್ಲಿ ಗೋದಾನ, ಭೂದಾನ, ಸ್ವರ್ಣದಾನ ಇತ್ಯಾದಿ ದಾನಗಳೆಲ್ಲ ಪ್ರಸಿದ್ಧವಾಗಿದೆ. ವೇದ ಕಾಲದಿಂದ ಹೀಗುಂಟು. ಅಂತಹ ಪರಂಪರೆಯನ್ನು ಬೆಳೆಸುವುದಕ್ಕಾಗಿ ನಮಗೆ ಸಹಾಯ ಮಾಡುತ್ತಿರುವವನು ಗೊಲ್ಲ. ಪ್ರೀತಿಯಿಂದ ನಮ್ಮನ್ನು ಆಗಾಗ ಕರೆದು ಮಾತನಾಡುತ್ತಾರೆ. ಅವನ ಬಳಿಗೆ ಹೋಗ್ಬೇಕಲ್ಲ, ಅವನನ್ನು ಕಾಣಬೇಕಲ್ಲ. ಹಾಗಾಗಿ ಆ ಕಡೆಗೆ ಸಾಗುತ್ತಾರೆ.
ಮಾಡ್ತಾ ಇದ್ದವನು. ಆದರೆ ಈಗಿನ ಹೊತ್ತು ಸಂಜೆಯಾಗುತ್ತಾ ಬರುತ್ತಾ ಉಂಟು. ಅದಕ್ಕಿಂತ ಮೊದಲಾಗಿ ನಮ್ಮ ದೇನುಗಳನ್ನೆಲ್ಲವನ್ನು ತಪ್ಪಲು ಪ್ರದೇಶಕ್ಕೆ ಕಳುಹಿಸಬೇಕು. ಅದಕ್ಕೆ ಬೇಕಾದಂತಹ ಮೇವುಗಳನ್ನು ಅವುಗಳು ತಿಂದು ಬರುತ್ತದೆ. ಸಮಯ ಆಗುತ್ತಾ ಉಂಟು. ಓ ಗಂಗೆ. ಬಳಿಕ ಸಕಲರು ಕಾಳಿಂಗನ ಬಳಿಗೆನು ಹರದಿ ಬಂದರು ಕೊಡವಿ ಮಡಿಲ ಅಡವಿ ಓ ಎಲ್ಲ ಮುದ್ದು ಮಕ್ಕಳೇ, ಗಂಗೆ ತುಂಗೆಯರೇ ಬನ್ನಿ ಭಾವಗಂಗೆ ಹರಿಸಿ ನೀವು ಬೆಳೆಸಿದಂತ ಸುರಭಿ ಜಾತಿಗೆ ಜಮ್ಮ ಕುಲವ ಬೆಳೆಸಿದಂತ ಸುರಭಿ ಜಾತಿಗೆ ಬನ್ನಿ ಕುಲವ ಬೆಳೆದಿದಂತ ಸುರಭಿ ಜಾತಿ ಗಂಗೆ ತುಂಗೆಯರೇ ಬಂದಿರುವುದಿಲ್ಲಿ ಭಾವಗಂಗೆ ಹರಿಸಿ ಪ್ರೀತಿಲಿ ಬಂದಿದೆ ಮುದಕಿಯರು ಚಿಂಗಿ ಮುರುಳಿಯನ್ನು ಬಗಸರ ಪಡೆದ ಎಲ್ಲರೂ ಕುಣಿ ಕುಣಿಯುತ್ತಾ ನಲಿ ನಲಿಯುತ್ತಾ ಕುಣಿ ಕುಣಿಯುತ್ತಾ ನಲಿ ನಲಿಯುತ್ತಾ ಕುಣಿಗೆ ಮೀರಿ ನಲಿಯುತ್ತಾ ಬನ್ನಿ 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 ಓ ಗಂಗೆ, ಓ ತುಂಗೆ, ಓ ಗೌರಿ, ಬನ್ನಿ ಬನ್ನಿ ಬನ್ನಿ. ಓ ನನ್ನ ಮುದ್ದು ಮಕ್ಕಳೇ, ನೋಡಿದಿರಮ್ಮ ಎಷ್ಟು ಹೊತ್ತಾಯಿತು ಹಟ್ಟಿಯಿಂದ ಈಗಷ್ಟೇ ನಿಮ್ಮನ್ನು ನಾನು ಬಿಟ್ಟದ್ದು. ಹೊಟ್ಟೆಗೇನಾದ್ರೂ ತಿಂದಿರಾ? ಪಾಪ ಈಗಷ್ಟೇ ಹೊರಗೆ ಬಂದದ್ದು. ಇವರನ್ನೀಗ ಎಲ್ಲಿಯಾದ್ರೂ ಕಳಿಸ್ಬೇಕಲ್ಲ. ಸರಿ ಸರಿ, ಯೋಗ್ಯವಾದಂತಹ ಸ್ಥಳ ಇಲ್ಲೇ ಇರುವಂತಹ ತಪ್ಪಲು ಪ್ರದೇಶ. ಅಲ್ಲಿ ಇರುವುದು ಒಂದು ನದಿ. ಅಲ್ಲಿರುವಂತಹ ಜಲವನ್ನು ಸೇವಿಸಿ ಹುಲ್ಲುಗಳನ್ನು ತಿಂದು ಅತಿ ಶೀಘ್ರವಾಗಿ ಹಕ್ಕಿಯನ್ನು ಬಂದು ಸೇರಬೇಕು ಮಕ್ಕಳೇ. ತೆರಳಿ ತೆರಳಿ. ಮಕ್ಕಳನ್ನು ಕಳುಹಿಸಿಕೊಟ್ಟಾಗ್ತಾಯಿತು. ನಮಗೆ ಉಳಿದಂತಹ ಕೆಲಸ ಹೈನುಗಾರಿಕೆ ಮುಂದುವರಿಸೋಣ. ಹೀಗೆ ಬೇಡ.
ಇವಳ ಮಗ ಬಹಳ ಬಾಡಿದೆ, ಚಿಂತೆ ಮಾಡಬೇಡ, ಯಾವಾಗಲೂ ಗೆಲುವಿನಿಂದ ಇರಬೇಕು. ನಿನ್ನನ್ನು ನೋಡ್ಲಿಕ್ಕೆ ಅಂತ ಎಷ್ಟು ಜನ ಬಂದಿದ್ದಾರೆ. ಹಾಗಿದ್ರೆ ಹೀಗಿದ್ದವರಿಗೆ ಬೇಸರ ಆಗಿಲ್ವಾ? ಆಯ್ತಲ್ಲ, ಎಲ್ಲರೂ ಬಂದು ಸೇರಿದ್ದೀರಲ್ಲ, ಇವಳು ಯಾಕೆ ಬಂದಿಲ್ಲ? ಅಮ್ಮ ಪುಣ್ಯವನಿರಿ. ಪುಟ್ಟ ಕಂದ ಬಾರಿ ನೀನು ಪುಣ್ಯ ಜಾತಿ, ಪುಟ್ಟ ಕಂದ ಬಾರಿ ನೀನು ಪುಣ್ಯ ಜಾತಿ, ಎನ್ನ ಪ್ರೀತಿಯೇ ಪುಣ್ಯ ಜಾತಿ. ಹೆಜ್ಜೆ ಇರಿಸಿ ಬಾಳು ಎನ್ನ ಪ್ರೀತಿಗೆ, ದಿಟ್ಟ ಹೆಜ್ಜೆ ಇರಿಸಿ ಬಾಳು ಎನ್ನ ಪ್ರೀತಿಗೆ, ಓ ಪುಣ್ಯ ಜಾತಿ ನೀ ಎನ್ನ ಪ್ರೀತಿಗೆ. ಸಣ್ಣ ತಡೆದಿರುವುದೇನಿ ಆದೀಚೆಯ, ಸನ್ನಡತೆಯಲ್ಲಿ ಇರುವುದೇನಿ ಆದೀಚೆಯ, ಭಿನ್ನದಿಂದ ಇರಲಾರದು ರಕ್ಷೆಯ, ಭಿನ್ನದಿಂದ ಇರಲಾರದು ರಕ್ಷೆಯ, ಆದೀಚೆಯ ನೀ ಪುಟ್ಟ ಕಂದ ಬಾರಿರೋ ಪುಣ್ಯ ಜಾತಿಗೆ, ತಿಟ್ಟ ಕೆಚ್ಚಿಗಿರಿದಿ ಬಾಳು ಎನ್ನ ಪ್ರೀತಿಗೆ.
ಧನ್ಯಳಾದ ಆ, ಮಗು. ಅಮ್ಮ. ಎಲ್ಲಿ ಹೋಗಲಿ ಏನೇ ಮಾಡಲಿ ತಾಯಿ ಅರಸುವುದು ಮಗಳನ್ನು. ಹೌದು. ಏನೇ ಮಾಡಲಿ ಎಷ್ಟೇ ಐಶ್ವರ್ಯ ಸಂಪತ್ತು ಮಗಳಾದವಳು ಹುಡುಕುವುದು ತಾಯಿಯನ್ನು. ಹೌದು ತಾನೆ. ನವಮಾಸಗಳ ಕಾಲ ಉದರದಲ್ಲಿ ಹೊತ್ತು ದಶಮದಲ್ಲಿ ಹೆತ್ತು ಆ. ಲೋಕಮುಖದಲ್ಲಿ ಕೈ ತುತ್ತನ್ನು ತುತ್ತು ಸಾಕಿ ಬೆಳೆಸಿದ ತಾಯಿಯನ್ನು ಆ. ಮಕ್ಕಳು ಮರೆಯುವಂತೆ ಸಾಧ್ಯವೇ ಇಲ್ಲ. ಅದು ಕೂಡ ಹಾಗೆ ಮರೆಯ ಕೂಡದು ತಾನೆ. ನೀನು ಹತ್ತಿರ ಬಂದಾಗ ನಿನ್ನ ಕೋಡುಗಳ ಮಧ್ಯೆ ನಿನ್ನ ಹಣೆಯನ್ನು ನಿನ್ನ ಬೆನ್ನನ್ನು ಆ. ನನ್ನ ನಾಲಗೆಯಿಂದ ನೆಕ್ಕುತ್ತಾ ನೆಕ್ಕುತ್ತಾ ಆ. ನಮ್ಮ ಮೂಕ ಪ್ರೀತಿಯನ್ನು ನಾನು ವ್ಯಕ್ತಪಡಿಸಿದಾಗ ಅದೇ ಮಕ್ಕಳಿಗೆ ಆಗುವಂತಹ ಸಂತೋಷ ಇದೆ. ನೀನು ಅದನ್ನು ಬಹಳ ಚೆನ್ನಾಗಿ ಅನುಭವಿಸುತ್ತೀನಿ. ನಿಜ. ಹಾಗಾಗಿ ಓ. ನಾನು ಪುಣ್ಯಕೋಟಿ ಆದರೆ ನೀನು ಪುಣ್ಯ ನೀತಿ. ನಾನು ಪುಣ್ಯ ನೀನು. ನನ್ನ ಪಾಲಿಗೆ ದೊಡ್ಡ ನೀತಿಯೂ ಹೌದು. ಹೌದಮ್ಮ. ಅಮ್ಮ, ಓ. ಅರೆಗಳಿಗೆ ನಿನ್ನ ಬಿಟ್ಟಿರಲಾರೆ. ನಾನು ಕೂಡ ಹಾಗೆ. ಹಾಗಾಗಿ ಆ. ಎಲ್ಲೇ ಹೋದರೂ ನಮ್ಮ ದನಕರುಗಳ ಮಧ್ಯೆ ಆ. ನನ್ನ ಕಣ್ಣುಗಳು ಅರಸುವುದು ನಿನ್ನನ್ನೇ. ಹೌದು ತಾನೆ. ಹಾಗೆಂದು ಇಲ್ಲಿ ಅನೇಕ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ. ನಿನಗಿಂತ ಮೊದಲು ಈ ಭೂಮಿಗೆ ಬಂದವರಿದ್ದಾರೆ. ಆ. ನೀನು ಅವರೆಲ್ಲರಿಗೂ ಅಚ್ಚು ಮೆಚ್ಚು. ಹೌದು. ಯಾಕಂದ್ರೆ ನೀನು ಅವರೊಂದಿಗೆ ಅಂತ ಒಡನಾಟವನ್ನು ಇರಿಸಿಕೊಂಡೆ. ಹೌದು. ಈ ಭೂಮಿಗೆ ಹೇಗೆ ಒಂದು ತೆಂಗಿನ ಮರ ಕಲ್ಪವೃಕ್ಷವಾಗಿ ಬೆಳೆದು ನಿಂತು ಆ. ಜನಾನುರಾಗಿ ಆಗುತ್ತದೋ ಅಂತ ದೊಡ್ಡ ಆಲದ ಮರ ಬೆಳೆದು ನಿಂತು ಆ. ಎಷ್ಟು ಜನರಿಗೆ ನೆರಳಿನಾಶ್ರಯವನ್ನು ನೀಡುತ್ತದೋ ನಿಜ. ತದ್ ರೂಪದಲ್ಲಿ ಆ. ಈ ಭೂಮಿಯಲ್ಲಿ ನಾವು ಎಷ್ಟೋ ಜನರಿಗೆ ಆ. ಮರದ ಹಾಗೆ ನೆರಳಾಗಿ ಆಶ್ರಯವನ್ನು ನೀಡುವವು, ಆ. ಔಷಧಿಯಾಗಿ ಸಹಕಾರವನ್ನು ನೀಡುವವು. ಔಷಧೀಶನಾದ ಚಂದ್ರ ಆ. ಬಾನಲ್ಲಿ ಮೆರೆದ್ರೆ ಆ. ಭೂಲೋಕದ ಔಷಧೀಶ್ವರಿ ಯಾರು ಅಂತ ಕೇಳಿದ್ರೆ ಆ. ನಾನು. ಹೌದು. ಹೌದು ತಾನೇ ಮಗಳೇ? ಇನ್ನೇನು ಏನಮ್ಮ? ಸ್ವಲ್ಪವೇ ಹೊತ್ತಿನಲ್ಲಿ ಆ. ನಾನು ನಿನ್ನನ್ನು ಬಿಟ್ಟು ಅದರೊಳಲಿದ್ದೇನೆ ಎಂದು ಹೇಳುವುದಕ್ಕಾಗಿ ಕರೆದು ಏನು ಬಲ್ಲೆಯ ಏನಮ್ಮ? ಮೇವಿಗೆ ಹೋಗ್ಬೇಕಲ್ಲ, ಮೇವಿಗಾಗಿ ಹೊರಟಿದ್ದೇನೆ. ನಿನಗೆ ಬೇಗವಾಗಿ ಹೊರಟದ. ಆಯಿತು ಅಮ್ಮ ನಿನ್ನ ಮಾತನು ಪಾಲಿಪೆ ಅನುದಿನವೂ ಅಮ್ಮ ಆಗಿತು ಅಮ್ಮ ನಿನ್ನ ಮಾತನು ಪಾಲಿಪೆಯನು ದಿನವು ನಿನ್ನ ಮಾತನು ಪಾಲಿಪೆ ಅನುದಿನವೂ ಅಮ್ಮ ನೀನೆ ನೋಡು ಮುತ್ತು ಬಾಲಕಿ ನಾನೇ ನೋಡು ನಿನ್ನ ಬಾಲಕಿ ನೀನೆ ನೋಡು ಮುತ್ತು ಬಾಲಕಿ ನಾನೇ ನೋಡು ನಿನ್ನ ಬಾಲಕಿ ನೀನೆ ನೋಡು ಮುತ್ತು ಬಾಲಕಿ ನಾನೇ ನೋಡು ನಿನ್ನ ಬಾಲಕಿ ಆಯಿತು ಅಮ್ಮ ಆಗಿತು ಬಮ್ಮ ನಿನ್ನ ಮಗನು ನಾ ಬಾಳಿದೆಯನು ದಿನವೂ ಅಮ್ಮ ಅಮ್ಮ ಆಯಿತು ಬಮ್ಮ ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನೀನು ಆಡುವಂತಹ ಮಾತೇನು ಗೊತ್ತಿ? ನಾನು ಮೇವನ್ನು ಮೇಯುವುದಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ. ಅಮ್ಮ, ಇದನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನನಗೆ ಹೊತ್ತೊತ್ತಿಗೆ ಆಹಾರ ತರುವುದಂತೆ ಯಾರು ಅಂತ ಕೇಳಿದ್ದೆ, ಅದು ನೀನಾಗಿದ್ದೀಯ. ನಿನ್ನ ಪುಟ್ಟ ಬಾಲಕಿ ನಾನು. ಹೌದೌದು, ನಿನ್ನ ಪಾಲಕಿ ನಾನು. ಹೌದು ತಾನೇ. ನಿನ್ನ ಆ ಮಮತೆಯ ಮಾತುಗಳು, ಆ ನಿನ್ನ ನೋಟ, ಆ ನಿನ್ನ ಆಸರೆ, ಇದೆಲ್ಲವೂ ನನಗೆ ಹರ್ಷವನ್ನು ತರುವಂತದ್ದಮ್ಮ. ಅಮ್ಮ, ಓ ಈಗ ನೀನು ಹೋಗಬೇಕಾದ್ದು ನಿನ್ನ ಕಾರ್ಯನಿಮಿತ್ತವಾಗಿ ನೀನು ಹೋಗಲೇಬೇಕು.
ನಡಿಬೇಕು, ಹೌದು. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಹಾ. ಅದಕ್ಕೆ ದಾರಿ ಯಾರು ಅಂತ ಕೇಳಿದ್ರೆ ನೀನು ತಾನೆ. ಹಾಗಾಗಿ ನೀನು ಹೋಗುವ ಆಕ್ಷೇಪ ಎಂಬುದಿಲ್ಲಮ್ಮ. ಆದ್ರೆ ಒಂದು, ಏನು? ನಿನಗಾಗಿ ದಾರಿಯನ್ನು ಕಾಯ್ದು ಯಾರು ಅಂತ ಕೇಳಿದ್ರಿ ಹಾ. ನಿನ್ನ ಮಗಳು, ಹೌದು. ಈ ಪುಣ್ಯ ನಿಧಿ. ಹಾ. ಹಾಗಾಗಿ ಆದಷ್ಟು ಬೇಗ ಹೋಗಿ ಬರಬೇಕು. ಮತ್ತೆ ನೀನು ದೂರ ಹೋಗಬಾರದಮ್ಮ. ಹಾ, ಅದೇನು? ನನ್ನ ಕಣ್ಣಳತಿ ನೀನು ದೂರದಲ್ಲಿ ಇರಬೇಕು ನೀನು. ಹೌದಾ, ಕಣ್ಣಿಗೆ ಹುಡುಕಬೇಕಲ್ವಾ? ಹೌದೌದು. ನನಗೆ ಹಸಿವಾಗ್ತದಲ್ಲ, ಅದು ಗೊತ್ತಾಗುದಿಲ್ಲ ನನಗೆ ಮಾತ್ರ. ಹೌದು. ಇದು ಹ್ಮ್. ನನಗೇನು ಬೇಕು, ಕಾಲ ಕಾಲಕ್ಕೆ ಯಾವುದು ಕೊಡಬೇಕು, ಇದು ನನಗೆ ಚೆನ್ನಾಗಿ ಗೊತ್ತು. ಹೌದು ತಾನೆ. ನಾನು ಹೋಗಿ ಅಲ್ಲಿ ಇಲ್ಲಿ ಮೇದುಕೊಂಡು ಹಾ. ಆದಷ್ಟು ಬೇಗನೆ ನನ್ನ ಮುದ್ದು ಮಗುವನ್ನು ನೋಡ್ಲಿಕ್ಕಾಗಿ ಬರ್ತೇನೆ. ಬರಬೇಕು, ಅಕ್ಕಗಳಿರ ಹೊತ್ತು ಮಾಡಬಾರದು. ತಂಗಿ ಅಂದ್ರೆ ಇವಳನ್ನು ಸ್ವಲ್ಪ ನೋಡಿಕೊಳ್ಬೇಕು ನೀವು. ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೆ ಗೊತ್ತಿಲ್ಲ. ಹೌದು. ನೀನು ಇವರೊಂದಿಗೆಲ್ಲ ಹೊಂದಿಕೊಂಡು ಹೋಗುವುದನ್ನು ಕಲಿಬೇಕು. ಜೀವನ ಅಂದ್ರೆ ಹಾಗೆ ಮಗ. ಎಲ್ಲಿಂದಲೋ ಬರ್ತೇವೆ, ಎಲ್ಲೋ ಹುಡ್ತೇವೆ, ಎಲ್ಲೋ ಬೆಳೀತೇವೆ, ಎಲ್ಲೋ ಅಗಲುತ್ತೇವೆ. ಆದರೆ ಇರುವಷ್ಟು ಕಾಲ ಇರುವವರೊಂದಿಗೆ ಮುದ್ದು ಮುದ್ದಾಗಿ ಬೆರೆತು ನಗು ನಗುತ್ತಾ ಸಂಸಾರವಂದಿಗರಾಗಿದ್ದರೆ ಅದೊಂದು ಬದುಕು ಅಂತ ಕರೀತಾರೆ. ಜೀವನ ಎನ್ನುವುದು ಒಂದು ನದಿಯ ಹಾಗೆ. ಎರಡು ದಡಗಳ ಮಧ್ಯೆ ಹರಿದು ಹೋಗ್ತಾ ಇದ್ರೆ ಕೊನೆಗೊಂದಿಸ ಅವಿನಾಶಿಯಾದ ಸಮುದ್ರವನ್ನು ಸೇರ್ಲಿಕ್ಕಾಗ್ತದೆ. ನಮ್ಮ ಬದುಕು ಹಾಗೆ. ಅನುಷ್ಠಾನದೊಂದಿಗೆ ನಾವು ಸಾಗಿದೆವು ಅಂತಾದರೆ ಅವೇ ಅಳಿವೇ ಇಲ್ಲದಂತಹ, ಸಾವೇ ಇಲ್ಲದ ಪರಮಾತ್ಮನಿಗೆ ಸೇರುವುದಕ್ಕೆ ಸಾಧ್ಯ ಆಗ್ತದೆ. ನನ್ನ ಕಾಯಕದ ಕಡೆ ಗಮನವಿರಿಸಿ ಆ ಕಡೆಗೆ ಸಾಗಿ ಆದಷ್ಟು ಬೇಗನೆ ಬಂದು ನನ್ನ ಮುದ್ದು ಮಗಳನ್ನು ಸೇರಿಕೊಳ್ತೇನೆ. ಆಗಿದೇನಮ್ಮ? ನೀನು ಹೋಗಿ ಬಾ ಅಮ್ಮ. ಇವ್ರ ಜೊತೆ ಆಟ ಆಡ್ತಾ ಇರು. ಆಗ್ಲಿ. ಆದಷ್ಟು ಬೇಗ ಬೇಗ ಹೋಗಿ ಬಾ. ಬರ್ತೇನೆ, ಹೊತ್ತು ಮಾಡಬೇಡ ನೀನು. ನನಗಾಗಿ ಕಾಯ್ತೇನೆ ನಾನು. ಇವರನ್ನ ನೋಡು. ಹಾಗೆ ಹೀಗೆ ಬನ್ನಿ. ಬನ್ನಿ. ನೋಡಿದ್ರಾ? ಹಾ ಹಾ ಪುಟ್ಟ ಮಗು ಹ್ಮ್ ಲೋಕದ ಬೆಳಕನ್ನು ಕಂಡು ಈಗಷ್ಟೇ ಪ್ರಪಂಚಾನುಭವವನ್ನು ಪಡೆಯುವುದಕ್ಕೆ ಸಿದ್ಧವಾಗಿದೆ. ಹಾ ಹಾ ಆಕೆಗೂ ಆತಂಕ. ಈ ಹಟ್ಟಿಯಲ್ಲಿ ನಾನು ಇವಳು ಒಬ್ಬಳನ್ನೇ ಬಿಟ್ಟು ಹೋದೆ ಅಂತಾದರೆ ಅವಳಿಗೆ ತನ್ನವರು ಯಾರು ಇಲ್ಲ ಅನ್ನುವಂಥ ಭಯ ಮನಸ್ಸಲ್ಲಿ ಆವರಿಸ್ತದೆ. ಆದರೆ ಭಯವನ್ನು ಹೋಗಲಾಡಿಸುವುದಕ್ಕಾಗಿ ಮುದ್ದಿನ ಮಾತುಗಳನ್ನು ಆಡಿದ್ದೇನೆ. ಹಾಗಾದರೆ ತಡ ಮಾಡೋದಲ್ಲ. ಮಗುವಿನ ಬಯಕೆಯಂತೆ ಆದಷ್ಟು ಬೇಗನೆ ಕಾಡು ಮೇಡುಗಳಲ್ಲಿ ಮೇದು ಪಕ್ಕನೆ ಗುಡಿ ಸೇರಿಕೊಳ್ತೇನೆ. ಆ ಕಡೆಗೆ ಬಾ.
ಹೀಗೆ ಎಲ್ಲ ಪ್ರಾಣಿಗಳ ನಾಯಕ ನಾನೇ ಮೃಗರಾಜನಾಗಿ ಮೆರೆಯುತ್ತಾ ಇದ್ದೇನೆ. ಕರೆದಾಗ ಬಂದು ಸಹಕರಿಸುವ ಅನೇಕ ಮಿತ್ರವರ್ಗದ ಪ್ರಾಣಿ ವರ್ಗವು ನಮ್ಮೊಂದಿಗಿದೆ. ಹೀಗೆ ದಿನದಿಂದ ದಿನಕ್ಕೆ ಈ ಮೃಗರಾಜನ ಕೀರ್ತಿಯದು ಎಲ್ಲ ಕಡೆ ಪಸರಿಸುತ್ತಾ ಸಾಗುತ್ತಾ ಇದೆ. ಇಂದಿನಂತೆ ಇಂದೂ ಕೂಡ ನನ್ನ ಆಲಯವನ್ನು ಬಿಟ್ಟು ಹೊರಡಬೇಕೆಂದು ಮನ ಮಾಡಿದ್ದೇನೆ. ನನ್ನ ಆಳುಗಳಾದ ಆ ಮೃಗಗಳಿಗೂ ತಕ್ಕ ಆಹಾರವಾಗಬೇಕು. ಹೀಗಿರುವಾಗ ಎಂದಿನಂತೆ ನನ್ನ ಗುಹೆಯನ್ನು ಬಿಟ್ಟು ಹೊರಸಾಗುವತ್ತ ಮನ ಮಾಡಿದವನು ನಾನು. ಇರುವಾಗ ಏನದು ಸುವಾಸನೆ ಸುವಾಸನೆ ಬೀರುತ್ತಾ ಇದೆ. ಯಾರದು ಈ ಹೆಪ್ಪುಲಿಯ ಹೊಟ್ಟೆಗೆ ಮೃಷ್ಟಾನ ಭೋಜನದ ವ್ಯವಸ್ಥೆ ಆಯ್ತೆಂದೇ ತಿಳಿಯುತ್ತೇನೆ. ಯಾರು ಯಾರಿರಬಹುದು? ಹಸಿವೆಗಳಿಗೆ ಕಾಮಿಕವನ್ನು ನಾನೊಬ್ಬನೇ ತಿಂದು ತೇಗುವುದೇ ಸರಿಯಲ್ಲ, ಸರಿಯಲ್ಲ. ನಮ್ಮವರನ್ನು ಕೂಗಿ ಕರಿಬೇಕು. ಈ ಕಾಲಕ್ಕೆ ಸರಿಯಾದ ವ್ಯವಸ್ಥೆಯೇ ಆಗಿದೆ. ಹೆಪ್ಪುಲಿಯ ಹೊಟ್ಟೆಯನ್ನು ಎಣಿಸುವುದಕ್ಕಾಗಿಯೇ ಯಾವುದೋ ಮೃಗ ಇತ್ತ ಸಾಗಿ ಬಂದಿದೆ ಎಂದರು. ಅದರಲ್ಲೇನೂ ಶಂಕೆ ಇಲ್ಲ. ಹಾಗಿರುವಾಗ ನಾನೋರ್ವನೇ ಸಾಗುವುದೇ ಅಲ್ಲವೇ ಅಲ್ಲ. ಇದ್ದಾರಲ್ಲ ಮಿತ್ರವರ್ಗವು, ಅವರನ್ನು ಕೂಗಿ ಕರೆದು ಸರಿಯಾಗಿ ಸಮಪಾಲು ಮಾಡಿ ತದನಂತರ ಗುಂಜಿಸಬೇಕು.